ಪ್ರತಿಭಾ ಪುರಸ್ಕಾರವು ವಿದ್ಯಾರ್ಥಿಗಳ ಸಾಧನೆಗೆ ತೋರುವ ಗೌರವ. ಈ ಸಾಧನೆ ಹಿಂದೆ ಶಿಕ್ಷಕರ ಪಾತ್ರ ಪ್ರಮುಖವಾದುದು. ಅವರನ್ನ ಅಭಿನಂದಿಸಿ ಪ್ರೋತ್ಸಾಹಿಸುವ ಕೆಲಸ ಅಭಿನಂದನಾರ್ಹ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ಆಲೂರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಡೆದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಹಾಗೂ ಶಿಕ್ಷಕರನ್ನ ಸನ್ಮಾನಿಸಿ ಮಾತನಾಡಿ, ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಬಹಳ ಮಹತ್ವದಾಗಿದೆ. ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬರೂ ಕೂಡ ಅವರಿಗೆ ನೀಡಿದ ಕೆಲಸವನ್ನ ಶ್ರದ್ಧೆಯಿಂದ ಮಾಡುತ್ತಾರೆ. ಶಿಕ್ಷಕರ ಕಾರ್ಯವೈಖರಿ ಎಲ್ಲರಿಗೂ ಮಾದರಿ. ಈ ಬಾರಿ ಫಲಿತಾಂಶದಲ್ಲಿ ಜಿಲ್ಲೆಯು ಸಕಲೇಶಪುರ ಮೊದಲನೇ ಹಾಗೂ ಆಲೂರು ದ್ವಿತೀಯ ಸ್ಥಾನ ಪಡೆದು ಉತ್ತಮ ಸಾಧನೆ ಮಾಡಿದೆ. ಇದರಲ್ಲಿ ಶಿಕ್ಷಕರ ಪರಿಶ್ರಮವೂ ಇದೆ ಎಂಬುದನ್ನು ಮರೆಯುವಂತಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಫಲಿತಾಂಶ ಪಡೆದು ಅಗ್ರ ಸ್ಥಾನಕ್ಕೆ ಬರಬೇಕೆನ್ನುವುದು ನಮ್ಮೆಲ್ಲರ ಆಶಯವಾಗಿದೆ ಎಂದರು. ಹಾಗೆ ಮುಂದಿನ ಒಂದು ನನಗೆ ಹೆಮ್ಮೆ ಇದೆ. ಯಾಕೆ ಅಂತ ಹೇಳಿದ್ರೆ, ನಾನು ಆಲೂರು ಮತ್ತೆ ಸಕಲೇಶಪುರ ಕಟಾಯದ ಶಾಸಕನಾಗಿ ಸಕಲೇಶಪುರ ಹಾಸನ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ, ಆಲೂರು ಎರಡನೇ ಸ್ಥಾನದಲ್ಲಿದೆ ಅಂತಕ್ಕಂಥ ಹೆಮ್ಮೆ ನನಗಿದೆ. ಯಾಕೆಂದ್ರೆ 223 ಶಾಸಕರಲ್ಲಿ ಅತಿ ಹೆಚ್ಚಿಗೆ ಸಂತೋಷವನ್ನು ನಾನು ಕೂಡ ಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈ ದೇಶದ ಅಭಿವೃದ್ಧಿಯನ್ನು ಯಾವ ಆಧಾರದ ಮೇಲೆ ಗುರುತಿಸಬೇಕು ಅಂತ ಹೇಳಿದ್ರೆ, ಇಲ್ಲಿ ಶಿಕ್ಷಣ ಗುಣಮಟ್ಟ ಹೇಗಿದೆ ಮತ್ತು ನಮ್ಮ ಇರ್ತಕ್ಕಂಥ ಮಕ್ಕಳ ಸಾಧನೆ ಏನು ಅನ್ನೋದ್ರ ಮೇಲೆ ನಮ್ಮ ದೇಶದ ಪ್ರಗತಿಯನ್ನು ಗುರುತಿಸಬೇಕಾಗುತ್ತೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಈ ದೇಶವನ್ನ ಪ್ರಪಂಚದ ನಂಬರ್ 1 ರಾಷ್ಟ್ರ ಮಾಡಬೇಕು ಅಂತ ಹೇಳಿದ್ರೆ, ಅದ್ ನಾವು ಮಾಡಬೇಕು ಅಂತ ನಾವೇನಾದ್ರೂ ರಾಜಕಾರಣಿಗಳು ಏನಾದ್ರು ಕನಸ್ಕೊಂಡ್ರೆ ಅದನ್ನ ನೀವು ಮನಸ್ಸು ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಲ್ಲಿ. ಯಾಕಂದ್ರೆ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರವನ್ನ, ಉತ್ತಮ ವಿದ್ಯೆಯನ್ನ, ಗುರು ಹಿರಿಯರಿಗೆ ಗೌರವವನ್ನು ಯಾವ ರೀತಿ ಕೊಡಬೇಕು, ವಿದ್ಯೆ ಅನ್ನೋದು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನ ತಾವಾದ್ರೂ ಕೂಡ ಕಲಿಸ್ಕೊಟ್ಟಿದ್ದೀರಿ. ಬಿಯವರು ಮಾತಾಡ್ತಾ ಹೇಳಿದ್ರು, ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಸಕಲೇಶಪುರಕ್ಕೆ ಮುಂದೆ ಬರ್ಬೇಕು. ನಿಜವಾಗ್ಲೂ ಕೂಡ ನಾನು ಇನ್ನೂ ಹೆಚ್ಚಿಗೆ ಸಂತೋಷವನ್ನು ಪಡ್ತೀನಿ. ಆಗ್ಬೇಕು. ಮುಂಬರ್ತಕ್ಕಂಥ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ಆಲೂರಿನ ಫಲಿತಾಂಶ ಇನ್ನೂ ಹೆಚ್ಚಾಗುತ್ತೆ ಅಂತಕ್ಕಂಥ ಆಶಾಭಾವನೆ ಕೂಡ ನನಗಿದೆ. ಅದನ್ನು ಮಾಡೇ ಮಾಡ್ತಾರೆ ಅಂತಕ್ಕಂಥ ಗ್ಯಾರಂಟಿ ಕೂಡ ನನಗಿದೆ. ಯಾಕೆಂದ್ರೆ ತಾವು ಎಲ್ಲ ಮಕ್ಕಳನ್ನು ಕೂಡ ತನ್ನ ಸ್ವಂತ ಮಕ್ಕಳ ರೀತಿಯಲ್ಲಿ ನೋಡಿ ಮಕ್ಕಳಿಗೆ ಉತ್ತಮ ಫಲಿತಾಂಶಕ್ಕೆ ಕಾರಣ ಆಗಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣೇಗೌಡ ಮಾತನಾಡಿ, ಶಿಕ್ಷಕರು ಗುಣಾತ್ಮಕ ಶಿಕ್ಷಣ ನೀಡಿದ್ದರಿಂದ ಕಳೆದ ಬಾರಿ ಎಸ್ಎಸ್ಎಲ್ಸಿಯ ಪರೀಕ್ಷೆಯಲ್ಲಿ ಜಿಲ್ಲೆಯಲ್ಲಿ ಆಲೂರು ತಾಲೂಕು 2ನೇ ಸ್ಥಾನ ಪಡೆದಿದೆ. ಇಲ್ಲಿ ಶಾಸಕರು ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಹಾಗೂ ಕಾರಣರಾದ ಶಿಕ್ಷಕರನ್ನ ಗುರುತಿಸಿ ಗೌರವಿಸುವುದರಿಂದ ಶಿಕ್ಷಣಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದು ಸಲಹೆ ನೀಡಿದರು. ಅದರಂತೆ ಇಂದು ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದ್ದು, ಶಾಸಕರ ಸಲಹೆ ಸಹಕಾರಕ್ಕೆ ಶಿಕ್ಷಣ ಇಲಾಖೆ ಆಭಾರಿಯಾಗಿದೆ. ಶಿಕ್ಷಕರು ವಿಷಯವಾರು ವಿಚಾರ ತಿಳಿದು ಮಕ್ಕಳಿಗೆ ಬೋಧಿಸಿದರೆ ಮುಂದಿನ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮೊದಲನೇ ಸ್ಥಾನ ಪಡೆಯಬಹುದು ಎಂದರು. ನಮ್ಮ ಜಿಲ್ಲೆಗೆ ಒಂದು ಹೆಸರು ತಂದುಕೊಟ್ಟಂತಹ ಒಂದು ಪ್ರತಿಭೆಗಳನ್ನು ಗೌರವಿಸುವಂತಹ ಒಂದು ಸುಸಂದರ್ಭವನ್ನ ನಮ್ಮ ಮಾನ್ಯ ಶಾಸಕರು ನಮ್ಮನ್ನ ಕರೆದು ಈ ತರ ನಾವು ವಿದ್ಯಾರ್ಥಿಗಳನ್ನ, ಶಿಕ್ಷಕರನ್ನ, ಶಾಲೆಯನ್ನ ಗೌರವಿಸುವ ಮೂಲಕ ನಮ್ಮನ್ನು ನಾವು ಗೌರವಿಸಿಕೊಡ್ಬೇಕು ಅಂತ ಅವ್ರು ಹೇಳಿದಾಗ ನಮ್ಮೊಂದು ಖುಷಿ ಆಯ್ತು. ಸೊ ನಮಗೂ ಅದನ್ನು ಮಾಡ್ಬೇಕಂತ ಇತ್ತು. ಅವರು ಅದನ್ನ ಹೇಳಿದಾಗ ನಮಗೂ ಖುಷಿ ಆಯ್ತು. ಆ ನಿಟ್ಟಿನಲ್ಲಿ ಇವತ್ತು ಈ ದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಸ್ನೇಹಿತರು. ಕುವೆಂಪು ಒಂದು ಮಾತು ಹೇಳ್ತಾರೆ ಶಿಕ್ಷಣದ ಬಗ್ಗೆ, ಮಗು ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತದೆ, ಪ್ರಪಂಚ ಅವನನ್ನು ಅಲ್ಪಮಾನವನ್ನಾಗಿ ಮಾಡುತ್ತದೆ, ಮತ್ತೆ ವಿಶ್ವಮಾನವನ್ನಾಗಿ ಮಾಡುವುದೇ ಶಿಕ್ಷಣ. ಅಂದ್ರೆ ನಿರಂತರ ಪ್ರಕ್ರಿಯೆಯಲ್ಲಿ ಆ ಮಗು ಏನೆಲ್ಲ ಎಡವಟ್ಟುಗಳ ದಿಕ್ಕಿನಲ್ಲಿ ಹೋಗುವಂತ ಮಾಡುವಂಥದ್ದೇ ಶಿಕ್ಷಣ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ 34 ಸರ್ಕಾರಿ ಶಾಲೆಗಳಿರೋದ, 34 ಸರ್ಕಾರಿ ಶಾಲೆಗಳಲ್ಲಿ 8 ಶಾಲೆಗಳು, 34 ಒಟ್ಟು ಶಾಲೆಗಳಿದ್ದಾವೆ. ಆ 34 ಶಾಲೆಗಳಲ್ಲಿ 8 ಶಾಲೆ. ಶ್ರೀ ಕಲಿವೀರ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ವಾಸುದೇವ್ ಮಾತನಾಡಿ, ಕಳೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಆಲೂರು ತಾಲೂಕು ದ್ವಿತೀಯ ಸ್ಥಾನ ಪಡೆದಿದ್ದು ಖುಷಿ ತಂದಿದೆ. ಶಾಸಕರು ಹಾಗೂ ಶಿಕ್ಷಣ ಇಲಾಖೆ ಮುಖ್ಯಸ್ಥರು ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರನ್ನ ಗುರುತಿಸಿ ಸನ್ಮಾನಿಸುತ್ತಿರುವುದು ಉತ್ತಮ ಬೆಳವಣಿಗೆ. ಶಾಸಕ ಸಿಮೆಂಟ್ ಮಂಜಣ್ಣ ಅವರ ಕಾರ್ಯವೈಖರಿಗೆ ಇಲಾಖೆ ಸಂಪೂರ್ಣ ಆಭಾರಿಯಾಗಿದೆ ಎಂದರು. ಶಿಕ್ಷಕರು ತೆಗೆದುಕೊಂಡ ಇಂಥ ಸಂದರ್ಭದಲ್ಲಿ ಶಾಸಕರು, ಜನಪ್ರತಿನಿಧಿಗಳು ಶಿಕ್ಷಕರ ಶಿಕ್ಷಣದ ಮಹತ್ವವನ್ನು ಅರಿತು ಈ ಏನು ಶಿಕ್ಷಣದಲ್ಲಿ
ಮುಂಚೂಣಿಯಲ್ಲಿ ನಿಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಒಳ್ಳೆ ಫಲಿತಾಂಶವನ್ನು ತಂದಿರತಕ್ಕಂಥ ಶಿಕ್ಷಕರನ್ನ ನಾನು ಗೌರವಿಸಬೇಕು ಅಂತ ಹೇಳ್ಬಿಟ್ಟು ಮನಸ್ಸು ಮಾಡಿರ್ತಕ್ಕಂಥದ್ದು ಬಹುಶಃ ನಾನು ನನ್ನ 34 ವರ್ಷದ ಈ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿರುವನಾಗಿ ನಾನು ಕಂಡಿರೋದು ಈ ಶಾಸಕರೇ ಮಾತ್ರ. ಮಹನೀಯರೇ, ಗೊತ್ತಿದೆ ನಿಮಗೆ, ಈಗ 2 ಕ್ರೀಡಾಕೂಟಗಳು 2 ವರ್ಷದ ಕೂಡ ನೋಡಿದ್ದೀನಿ. ನಮ್ಮ ಸ್ಟೇಡಿಯಂನಲ್ಲಿ ಒಂದು ಮೂಲಭೂತ ಸೌಕರ್ಯಗಳಿರಲಿಲ್ಲ. ಅವರಿಗೆ ಫೋನ್ ಮಾಡಿ ಹೇಳಿದ ತಕ್ಷಣವೇ ಶೌಚಾಲಯ, ಕುಡಿಯೋ ನೀರಿನ ವ್ಯವಸ್ಥೆ ಅಲ್ಲಿ ಮತ್ತೆಲ್ಲ ಕ್ಲೀನ್ ಮಾಡಿಸಿ ತಾಲೂಕು ಸ್ಪೋರ್ಟ್ಸ್ಗೆ ಅಚ್ಚುಕಟ್ಟು ಮಾಡಿಕೊಟ್ರು. ಅದೇ ರೀತಿ ನಿಮಗೆ ಬಹುಶಃ ಗೊತ್ತಿದೆ, ಈಗ ಆಲೂರಿನಲ್ಲಿ ಓಡಾಡ್ತಕ್ಕಂಥ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಜನರಿಗೆ ಗೊತ್ತಿದೆ. ಕಾರ್ಯಕ್ರಮದಲ್ಲಿ ಬಿಇಒ ಕೃಷ್ಣೇಗೌಡ, ತಾಲೂಕು ಪಂಚಾಯಿತಿ ಸುಬ್ರಹ್ಮಣ್ಯ ಶರ್ಮಾ, ಕಲಿಬೀರ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ವಾಸುದೇವ್, ಬಿಜೆಪಿ ಅಧ್ಯಕ್ಷ ಉಮಾರ್ ರವಿ ಪ್ರಕಾಶ್, ತಾಲೂಕು ವೀರಶೈವ ಅಧ್ಯಕ್ಷ ರೇಣುಕಾ ಪ್ರಸಾದ್, ತಾಲೂಕು ನೌಕರರ ಸಂಘದ ಅಧ್ಯಕ್ಷ ವರದರಾಜ್, ಶಿಕ್ಷಕ ರಾಜೇಂದ್ರ, ಶಿಕ್ಷಣ ಇಲಾಖೆ ಗೋವಿಂದರಾಜು ಹಾಗೂ ಇತರರು ಉಪಸ್ಥಿತರಿದ್ದರು.